ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋ ನಮ್ಮ ಕೆಸಿಟಿ ಸ್ಟೂಡೆಂಟ್ಸ್‌ಗೆ ರಿಲೇಟೆಡ್ ಆಗಿರುವಂತದ್ದು. ಸರಿನಾ? ಈ ಸರ್ಕ್ಯುಲರ್ ಏನಿದೆ ಅದು ಮೊನ್ನೆಷ್ಟೇ ರಿಲೀಸ್ ಆಗಿದ್ದು. 2 ದಿನ ಹಿಂದೆ ರಿಲೀಸ್ ಆಗಿರುವಂತದ್ದು. ಓಕೆ. ಸೊ ಇವತ್ತು ನಾನು ಏನೆಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ ಅದು ಯುಜಿಸಿಟಿ ಮೇಲೆ ಇರುತ್ತದೆ. ಓಕೆ. ಸೊ ಈ ಯುಜಿಸಿಟಿ ಏನಿದೆ, ಸೊ ಇದು ನಮ್ಗೆ ಒಂದು ಪ್ಲಾಟ್ಫಾರ್ಮ್. ಸರಿನಾ? ಸೊ ಇವಾಗ ಏನೇ ಇದ್ರು, ಅದು ಇಂಜಿನಿಯರಿಂಗ್ ಹೋಗೋದಿದ್ರು, ಯಾವುದೇ ಇರ್ಲಿ, ಯಾವುದೇ ರಿಲೇಟೆಡ್ ಇದ್ರೆ, ಅಗ್ರಿಕಲ್ಚರ್ ಏನೇ ಇದ್ರು ಸಹ ಅದು ನಮ್ಮ ಯುಜಿಸಿಇಟಿ ಮುಖಾಂತರನೇ ಹೋಗೋದು. ಓಕೆ. ಸೊ ಇವಾಗ ಏನಾಯ್ತಂದ್ರೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಏನಿದೆ ಅದು ಮುಗ್ದಿದೆ. ಓಕೆನಾ? ಸೊ ಈಗ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಮುಗ್ದು ಈಗ ಇಂಜಿನಿಯರಿಂಗ್ ಸೀಟ್ಸ್ ಆಲ್ರೆಡಿ ಅನೌನ್ಸ್ ಆಗಿದೆ. ಸರಿನಾ? ಇಂಜಿನಿಯರಿಂಗ್ ಸೀಟ್ಸ್ ಆಲ್ರೆಡಿ 2 ದಿನ ಹಿಂದೆ ಅಂದ್ರೆ 2ನೇ ತಾರೀಕಿಗೆ ಅನೌನ್ಸ್ ಆಗಿರುವಂತದ್ದು. ಓಕೆನಾ? ಸೊ ಇನ್ ಏನ್ ಮಾಡ್ಬೇಕಂದ್ರೆ ನಮ್ಮ ಈ ಇಂಜಿನಿಯರಿಂಗ್ ಸೀಟ್ಸ್ ಯಾರಿಗೆಲ್ಲ ಅಲಾಟ್ ಆಗಿದೆ, ಆಲ್ರೆಡಿ ನೀವೆಲ್ಲ ಆಪ್ಷನ್ ಎಂಟ್ರಿ ಮಾಡಿದೀರಾ. ಆಪ್ಷನ್ ಎಂಟ್ರಿ ಮಾಡಿ ಕೆಲವು ಕಾಲೇಜಸ್ಗೆಲ್ಲ ನಿಮ್ದು ಅಲಾಟ್ ಆಗಿರುತ್ತದೆ ಅಲ್ವಾ? ಸೊ ನಿಮ್ಗೆ ಈ ಇಂಜಿನಿಯರಿಂಗ್ ಸೀಟ್ಸ್ ಏನಿದೆ ಅದು ಯಾವ ಕಾಲೇಜಲ್ಲಿ ಅಲಾಟ್ ಆಗಿದೆ, ಇಫ್ ಇನ್ ಕೇಸ್ ನೀವು ಅದ್ರ ಮೇಲೆ ಕಂಪ್ಲೀಟ್ಲಿ ಸ್ಯಾಟಿಸ್ಫೈ ಆಗಿದ್ರಿ, ಓಕೆ, ಕಂಪ್ಲೀಟ್ಲಿ ಸ್ಯಾಟಿಸ್ಫೈ ಆಗಿದ್ರಾ ಇಲ್ವಾ ಅದು ನಿಮ್ ಮೇಲೆ ಡಿಪೆಂಡ್ ಆಗಿರೋದು. ಅದು ನಿಮ್ಮ ಆಪ್ಷನ್ ಎಂಟ್ರಿ ಮಾಡೋ ಆರ್ಡರ್ ಇದೆಯಲ್ಲ, ಸೊ ಯಾವ ಕಾಲೇಜಿಗೆ ತುಂಬಾ ಪ್ರಯಾರಿಟಿ ಕೊಟ್ಟಿದ್ರೆ ಅದ್ರ ಮೇಲೆ ನಿಮ್ಗೆ ಅದು ಆಗಿರುತ್ತದೆ. ಓಕೆನಾ? ಸೊ ಇವಾಗ ಯಾರಿಗೆಲ್ಲ ನಿಮ್ಮ ಈ ಇಂಜಿನಿಯರಿಂಗ್ ಸೀಟ್ಸ್ ಯಾರಿಗೆಲ್ಲ ತುಂಬಾನೇ ಸ್ಯಾಟಿಸ್ಫೈ ಆಗಿದೆ, ಈ ಸೀಟ್ ನನಗೆ ಬೇಕು ಅಂತ ನಿಮ್ಗೆ ಇದ್ರೆ, ಸೊ ಅವರು ಆಲ್ರೆಡಿ ಯಾರೆಲ್ಲ ಚಾಯ್ಸ್ 1 ಅನ್ನು ಸೆಲೆಕ್ಟ್ ಮಾಡಿದ್ದಾರೆ, ಅವ್ರು ಏನ್ ಮಾಡ್ಬೇಕಂದ್ರೆ ಪೇಮೆಂಟ್ ಆಫ್ ದ ಫೀಸ್ ಮಾಡ್ಬೇಕು ಥ್ರೂ KEA ಇದೆಲ್ಲ ಪೋರ್ಟಲ್ ಇದೆಯಲ್ಲ, ಅಲ್ಲಿ ಅದ್ರ ಮುಖಾಂತರ ನಿಮ್ದು ಏನ್ ನೆಫ್ಟ್ ಇದೆ ಅದೆಲ್ಲ ಮಾಡಿ ಪೇಮೆಂಟ್ ಮಾಡ್ಬೇಕು. ಓಕೆ. ಪೇಮೆಂಟ್ ಮಾಡಿ ಆದ್ಮೇಲೆ ಡೌನ್ಲೋಡಿಂಗ್ ಆಫ್ ದ ಕನ್ಫರ್ಮೇಶನ್ ಸ್ಲಿಪ್ ಏನಿದೆ ಅದು ನೀವು ಡೌನ್ಲೋಡ್ ಮಾಡ್ಕೋಬೇಕು. ಸರಿನಾ? ಸೊ ಇದು ಯಾವಾಗ ಮಾಡ್ಕೋಬೇಕಂದ್ರೆ ನಿಮ್ಗೆ ಇದು 8th ಆಫ್ ಆಗಸ್ಟ್ ವರೆಗೂ ನಿಮ್ಗೆ ಇದು ಟೈಮ್ ಇದೆ. ಸರಿನಾ? 8th ಆಫ್ ಆಗಸ್ಟ್ ವರೆಗೆ ನಿಮ್ಗೆ ಟೈಮ್ ಇದೆ ಇದು ಏನೆಲ್ಲ ಮಾಡ್ಬೇಕು. ಓಕೆ. ಸೊ ಇದೀಗ ನಿಮ್ಗೆ ಅರ್ಥ ಆಗಿರ್ತದೆ. ನೆಕ್ಸ್ಟ್ ಏನಂದ್ರೆ ನೆಕ್ಸ್ಟ್ 9th ಸರಿನಾ, ಅದ್ರ ಮಾರನೇ ದಿನ 9th ನೀವು ಆ ರೆಸ್ಪೆಕ್ಟಿವ್ ಕಾಲೇಜಸ್ ಯಾವ್ದೆಲ್ಲ ಇದೆ, ನಿಮ್ಗೆ ಎಲ್ಲಿ ಇಂಜಿನಿಯರಿಂಗ್ ಸೀಟ್ಸ್ ಎಲ್ಲಿ ನಿಮ್ಗೆ ಸಿಕ್ಕಿದೆ, ಸರಿ, ನೆಕ್ಸ್ಟ್ ಡೇ ಅದು 9th ಆಫ್ ಆಗಸ್ಟ್ ನಿಮ್ಗೆ ಅಪ್ ಟು 6 o'clock ವರೆಗೆ, ನಿಮ್ಗೆ 6 PM ವರೆಗೂ, ಇಲ್ಲಿ ನೋಡಿ 6 PM ವರೆಗೂ ನಿಮ್ಗೆ ಟೈಮ್ ಇದೆ. ಓಕೆ. ಯು ಹ್ಯಾವ್ ಟು ಗೋ ದೇರ್ ಅಂಡ್ ರಿಪೋರ್ಟ್ ಟು ದ ಕಾಲೇಜ್. ಓಕೆನಾ? ಯಾರೆಲ್ಲ ಚಾಯ್ಸ್ 1 ಚೂಸ್ ಮಾಡಿದೀರಾ ಅವರಿಗೆ ಇದು ಒಂದು ಅಪ್ಡೇಟ್. ಸರಿನಾ? ಸೊ 9th ಆಫ್ ಆಗಸ್ಟ್ ಅದ್ರ ಮಾರನೇ ದಿನ ಯಾವತ್ ನೀವು ಕನ್ಫರ್ಮೇಶನ್ ಸ್ಲಿಪ್ ಇದೆಲ್ಲ ಡೌನ್ಲೋಡ್ ಏನೆಲ್ಲ ಮಾಡ್ಕೊಳಕ್ ಉಂಟಲ್ವಾ, ಅದ್ರದ್ದು ಲಾಸ್ಟ್ ಡೇಟ್ 8th ಆಫ್ ಆಗಸ್ಟ್. ಓಕೆ. ಅದ್ರ ಮಾರನೇ ದಿನ 9th ಆಫ್ ಆಗಸ್ಟ್ಗೆ ಅದು ಲಾಸ್ಟ್ ಡೇ. ಸರಿನಾ? ಅದೇ ದಿನ ಆಗ್ಬೇಕು ಅದು. ಓಕೆ. ಏನು ಎಕ್ಸ್ಟೆಂಡ್ ಆಗಲ್ಲ. ಓಕೆ. ವಿಲ್ ಸಿ ಇಫ್ ಎನಿ ಎಕ್ಸ್ಟೆಂಡ್ ನೋಟಿಸ್ ಕಮ್ಸ್. ಓಕೆನಾ? ಏನಂದ್ರೆ ನೀವು ರಿಪೋರ್ಟ್ ಮಾಡ್ಬೇಕು, ಆ ಯಾವ ಕಾಲೇಜಿಗೆ ನಿಮ್ಗೆ ಸೀಟ್ಸ್ ಅಲಾಟ್ ಆಗಿದೆ ಆ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಬೇಕು. ಆ ಕಾಲೇಜ್ ರಿಪೋರ್ಟ್ ಆದ ತಕ್ಷಣ ತುಂಬಾನೇ ಪ್ರೊಸೀಜರ್ಸ್ ಎಲ್ಲ ಇದೆ. ಓಕೆ. ಕನ್ಫರ್ಮೇಶನ್ ಲಿಂಕ್ ಏನೆಲ್ಲ ಇರುತ್ತೆ ಅದು ಕಾಲೇಜ್ ಅವರು ಅಲ್ಲಿ ನಿಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ಸರಿನಾ? ಸೊ ಇದು ಏನಿದೆ ಅದು ಚಾಯ್ಸ್ 1ಗೆ ರಿಲೇಟೆಡ್ ಆಗಿದ್ದು. ಅಂಡ್ ರಿಮೈನಿಂಗ್ ಸೀಟ್ಸ್ ನೋಡಿ, ಇಲ್ಲಿ ಫಾರ್ಮ್ ಸೈನ್ಸ್, ವೆಟರ್ನರಿ ಬಿ, ಫಾರ್ಮ್ ಡಿ ಅವರಿಗೆಲ್ಲದು ಸೇಮ್ ಹಾಗೇನೆ. ಸರಿನಾ? ಅವರಿಗೆ ಇವತ್ತು ಅಲೋಕೇಟ್ ಆಗಿರೋದು. ಓಕೆ. ಇವತ್ತು ಅಲೋಕೇಟ್ ಆಗಿರುವಂತದ್ದು. ಓಕೆನಾ? ಸೊ ಇದು ಏನೆಲ್ಲ ಇದೆ ಅದು ನಿಮ್ಗೆ ಗೊತ್ತುಂಟು, ಎಲ್ಲ ಸೇಮ್. ಓಕೆ. 9th ಒಳಗೆ ಮಾಡ್ಬೇಕು. ಯೋಗ ಅಂಡ್ ಅಲೈಡ್ ಆರ್ಕಿಟೆಕ್ಚರ್ ಏನೆಲ್ಲ ಇದೆ ಅದು ಎಲ್ಲದು ನೋಡಿ. 12th ಲಾಸ್ಟ್ ಡೇಟ್ ಟು ರಿಪೋರ್ಟಿಂಗ್ ದ ಕಾಲೇಜ್. ಓಕೆ. BSc ನರ್ಸಿಂಗಿಗೂ 12th ಅಂಡ್ ಮೆಡಿಕಲ್ ಡೆಂಟಲ್ ಹೋಮಿಯೋಪತಿಗೆ ಏನಿದೆ ಅದು ಸಹ 12th. ಸರಿನಾ? ಈಗ ನಾವು ನೋಡೋದೇನಂದ್ರೆ, ಈಗ ನಾವು UGCET ಅಂದ್ರೆ KCET ಮುಖಾಂತರ ಯಾರೆಲ್ಲ ಬಂದಿದ್ದಾರೆ ಅವರಿಗೋಸ್ಕರ ಇದು ಒಂದು ವಿಡಿಯೋ ಮಾಡಿರುವಂತದ್ದು. ಓಕೆನಾ? ಸೊ ಇವಾಗ ಏನಂದ್ರೆ ಈಗ ಒಂದು ಚಾಯ್ಸಸ್ ಇದೆ, ಹೌದಲ್ವೇನ್ರಿ? ಈ ಚಾಯ್ಸಸ್ ಅಲ್ಲಿ ನಿಮ್ಗೆ ಟೋಟಲ್ 4 ಚಾಯ್ಸಸ್ ಸಿಗುತ್ತೆ. ಓಕೆ. ಸೊ ಚಾಯ್ಸ್ 1 ಏನಂದ್ರೆ, ಈಗ ನಂಗೆ ಒಂದು ಸೀಟ್ ಅಲೋಕೇಟ್ ಆಗಿದೆ. ಸರಿನಾ? ಫಸ್ಟ್ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ನಿಮ್ಗೆ ಯಾವ ಕಾಲೇಜಿಗೆ ನಿಮ್ಗೆ ತುಂಬಾ ಆಸೆ ಇದೆ, ಯಾವ್ದು ನಿಮ್ಗೆ ತುಂಬಾನೇ ಜಾಸ್ತಿ ಪ್ರಯಾರಿಟಿ ಆಗಿದೆ, ಅದು ನೀವು ಪ್ರಯಾರಿಟಿ ವೈಸ್ ಹಾಕ್ತಾ ಹೋಗ್ತೀರಲ್ವಾ. ನಿಮ್ಗೆ ಈಗ ಫಸ್ಟ್ ರೌಂಡ್ ಬಂದ ಕೌನ್ಸಿಲಿಂಗ್ ಆದ್ಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ ಅಲ್ವಾ. ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಈಗ ಒಂದು ಸೀಟ್ ಅಲೋಕೇಟ್ ಆಗಿದೆ ಒಂದು ಕಾಲೇಜಲ್ಲಿ. ಸರಿನಾ? ಆ ಸೀಟ್ ನಿಮ್ಗೆ ಕಂಪ್ಲೀಟ್ಲಿ ಸ್ಯಾಟಿಸ್ಫೈ ಆಗಿದ್ರೆ, ಐ ವಾಂಟ್ ಟು ಕಂಟಿನ್ಯೂ, ಐ ವಾಂಟ್ ದಟ್ ಸೀಟ್, ಆ ಸೀಟ್ ನಿಮ್ಗೆ ಕನ್ಫರ್ಮ್ ಮಾಡೋಕ್ಕೋಸ್ಕರ ಈ ಚಾಯ್ಸ್ 1 ನೀವು ಸೆಲೆಕ್ಟ್ ಮಾಡ್ತೀರಾ. ಸರಿನಾ? ಚಾಯ್ಸ್ 1 ಸೆಲೆಕ್ಟ್ ಆದ್ಮೇಲೆ ಪೇಮೆಂಟ್ ಏನಿದೆ ಅದೆಲ್ಲ ಮಾಡ್ಬೇಕು ಅಂಡ್ ಡೌನ್ಲೋಡಿಂಗ್ ಆಫ್ ದ ಕನ್ಫರ್ಮೇಶನ್ ಸ್ಲಿಪ್ ಅನ್ನು ನೀವು ಮಾಡ್ಕೋಬೇಕು. ಸರಿನಾ? ಅಂಡ್ ಚಾಯ್ಸ್ 2 ಏನಂದ್ರೆ, ಈಗ ನಿಮ್ಗೆ ಆಲ್ರೆಡಿ ಫಸ್ಟ್ ರೌಂಡ್ ಅಲ್ಲಿ ಒಂದು ಸೀಟ್ ಅಲೋಕೇಟ್ ಆಗಿದೆ. ಓಕೆನಾ? ಬಟ್ ಏನಂದ್ರೆ ನಿಮ್ಗೆ ಸೆಕೆಂಡ್ ರೌಂಡ್, ಥರ್ಡ್ ಎಕ್ಸ್ಟೆಂಡೆಡ್ ರೌಂಡ್ ಏನೆಲ್ಲ ಇದೆ ಆ ರೌಂಡ್ ಅಲ್ಲಿ ನಿಮ್ಗೆ ಪಾರ್ಟಿಸಿಪೇಟ್ ಮಾಡೋಕೆ ಇನ್ನು ಆಸೆ ಇದೆ. ಸೊ ದಟ್ ನಿಮ್ಗೆ
ಈಗ ಯಾವ್ದೋ ಒಂದು ಪ್ರಯಾರಿಟಿ, ಟಾಪ್ ಪ್ರಯಾರಿಟಿ ಇರೋ ನಿಮ್ ಕಾಲೇಜ್ ಸಿಕ್ಕಿಲ್ಲ, ಬಟ್ ಅದರಿಂದ ಕೆಳಗೆ ಯಾವ್ದು ನಿಮ್ ಕಾಲೇಜ್ ನೀವು ಆಪ್ಷನ್ ಇಂಟರ್ವ್ಯೂ ಹಾಕಿದಿರಿ, ನಿಮ್ಗೆ ಅದು ಸಿಕ್ಕಿರಬಹುದು, ಸರಿನಾ. ಬಟ್ ಯು ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ದ ಸೆಕೆಂಡ್ ರೌಂಡ್, ಸೊ ಅದಕ್ಕೋಸ್ಕರ ನೀವು ಏನಂದ್ರೆ ಚಾಯ್ಸ್ 2 ಅನ್ನು ಹಾಕ್ತೀರಾ, ಓಕೆನಾ. ಚಾಯ್ಸ್ 3 ಏನಂದ್ರೆ ನಿಮ್ಗೆ ಈಗ ಆಲ್ರೆಡಿ ಒಂದು ಸೀಟ್ ಏನಿದೆ ಅದು ಅಲೋಕೇಟ್ ಆಗಿರುತ್ತದೆ, ಬಟ್ ನಿಮ್ಗೆ ಆ ಸೀಟ್ ಚೂರು ಅಂದ್ರೆ ನಿಮ್ಗೆ ಅದ್ರ ಮೇಲೆ ಮನ್ಸಿಲ್ಲ, ನೀವು ಯು ಆರ್ ನಾಟ್ ಇಟ್ ಆಲ್ ಸ್ಯಾಟಿಸ್ಫೈ, ಸೊ ನೀವೇನಂದ್ರೆ ಈ ಸೀಟ್ ಅನ್ನು ನೀವು ಬಿಟ್ಟು ಕೊಡ್ತೀರಾ ಬೈ ಕ್ಲಿಕ್ಕಿಂಗ್ ದಿಸ್ ಆಪ್ಷನ್ ಚಾಯ್ಸ್ 3, ಓಕೆ. ನೆಕ್ಸ್ಟ್ ಚಾಯ್ಸ್ 4 ಅಂದ್ರೆ ನಿಮ್ಗೆ ಯಾವ ಸೀಟ್ ಅಲೋಕೇಟ್ ಆಗಿದೆ ಅದು ನಿಮ್ ಬೇಡವೇ ಬೇಡ, ಅಂಡ್ ಯು ಡೋಂಟ್ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ಹೋಲ್ ರೌಂಡ್ ಏನೆಲ್ಲ ಬರುತ್ತೆ, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಫೋರ್ತ್ ರೌಂಡ್ ಏನೆಲ್ಲ ಬರುತ್ತೆ ಅದು ನಿಮ್ ಪಾರ್ಟಿಸಿಪೇಟ್ ಮಾಡೋಕ್ ಚೂರುನು ಇಷ್ಟ ಇಲ್ಲ, ಯು ವಾಂಟ್ ಟು ಕ್ವಿಟ್ ಫ್ರಮ್ ದಿಸ್ ಕೌನ್ಸಿಲಿಂಗ್ ರೌಂಡ್, ಸೊ ಅದಕ್ಕೆ ನೀವು ಚಾಯ್ಸ್ 4 ಅನ್ನು ನೀವು ಆಪ್ಟ್ ಮಾಡ್ತೀರಾ, ಸರಿನಾ. ಸೊ ಅದ್ರದ್ದು ಏನೆಲ್ಲ ಇದೆ ಇಲ್ಲಿ ನಾನು ಈ ಒಂದು ಸರ್ಕ್ಯುಲರ್ ಅಲ್ಲಿ ಎಲ್ಲದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡಿ. ಚಾಯ್ಸ್ 1 ಅಂದ್ರೆ ಯು ದೇ ಆರ್ ಕನ್ಫರ್ಮಿಂಗ್ ದೆಮ್ಸೆಲ್ಸ್ ಅಬೌಟ್ ದ ಸೀಟ್ ಎಲಿಮೆಂಟ್ ಅಂಡ್ ದೇ ಆರ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಅಂತ, ಓಕೆ. ಚಾಯ್ಸ್ 1. ಚಾಯ್ಸ್ 2 ಅಂದ್ರೆ ಕ್ಯಾಂಡಿಡೇಟ್ ಫೀಸ್ ದಟ್ ಸೀಟ್ ಅಲಾಟೆಡ್ ಟು ಹಿಮ್ ಆರ್ ಹೌ is accepted and wishes to participate in the next round of the higher order, okay. Choice 3 ಅಂದ್ರೆ candidate is not satisfied with the allotted seat in the first round but wishes to participate in the next rounds. Choice 4 ಅಂದ್ರೆ they are not satisfied with the allotted seat and also they are not interested in participating in any other rounds, ಸರಿನಾ. ಸೊ ಈ ತರ ಒಂದು ನಿಮ್ಗೆ ಇದೆ, ಓಕೆ. ಸೊ ಇನ್ನೊಂದು ಸರ್ಕ್ಯುಲರ್ ಬಂದಿದೆ ಇವತ್ತಷ್ಟೇ, ಒಂದು ರಿಲೀಸ್ ಆಗಿದೆ ಒಂದು ಸರ್ಕ್ಯುಲರ್. ಸೊ ಆಲ್ರೆಡಿ ನಿಮ್ಗೆ ಗೊತ್ತುಂಟು UG ನೀಟ್ ಮತ್ತೆ UG CT, ಓಕೆ. UG ನೀಟ್ ಅಂದ್ರೆ ಯಾವ್ದು ಮೆಡಿಕಲ್ ಇರುತ್ತೆ, ಡೆಂಟಲ್ ಇರುತ್ತೆ, ಹೋಮಿಯೋಪತಿ ಏನೆಲ್ಲ ಇರುತ್ತೆ, ಮತ್ತೆ ಅದ್ರ ಜೊತೆನು ಇಂಜಿನಿಯರಿಂಗ್ ಏನಿದೆ, ಆರ್ಕಿಟೆಕ್ಚರ್, ಫಾರ್ಮ್ ಸೈನ್ಸ್, ವೆಟರ್ನರಿ ಅವರಿಗೆಲ್ಲ ಸಂಬಂಧಪಟ್ಟಿರುವಂತದ್ದು, ಓಕೆ. ಆಲ್ರೆಡಿ ನಿಮ್ಗೆ ಗೊತ್ತುಂಟು ಫಸ್ಟ್ ರೌಂಡ್ ರಿಸಲ್ಟ್ ಆಲ್ರೆಡಿ ಬಂದಿದೆ, UG CT ಫಸ್ಟ್ ರೌಂಡ್ ರಿಸಲ್ಟ್ ಏನ್ ಬಂದಿದೆ ಅದು ಆಲ್ರೆಡಿ ಬಂದಿದೆ. ಸೊ ಏನಂದ್ರಪ್ಪ ಕೆಲವು ಸ್ಟೂಡೆಂಟ್ಸ್ ಗೆಲ್ಲ ಸೀಟ್ಸ್ ಎಲ್ಲ ಅಲೋಕೇಟ್ ಆಗಿರಲ್ಲ, ಓಕೆ. ಅವ್ರು ಹಾಕಿದ್ದಾರೆ, ಅವ್ರ ಆಪ್ಷನ್ ಎಲ್ಲ ಹಾಕಿದ್ದಾರೆ, ಬಟ್ ಸ್ಟಿಲ್ ಅವರಿಗೆ ಒಂದು ಸೀಟ್ಸ್ ಏನಿದೆ ಅದು ಒಂದು ಅಲೋಕೇಟ್ ಆಗಿರಲ್ಲ, ಓಕೆ. ಸೊ ಅಂತ ಸ್ಟೂಡೆಂಟ್ಸ್ ಗೆ ಟೆನ್ಷನ್ ಮಾಡ್ಕೊಳ್ಳೋಕ್ ಏನು ಇಲ್ಲ, ಸರಿನಾ. KEE ಅಂತ ಒಂದು ನಿಮ್ಗೆ ಒಂದು ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ಸಿ 2nd of ಆಗಸ್ಟ್ಗೆ ರಿಲೀಸ್ ಮಾಡಿರೋದು, ಸರಿನಾ. ಸೊ ಇವಾಗ ಏನಂದ್ರೆ ನಂಗೆ ಆಲ್ರೆಡಿ ಕಾಲೇಜ್ ಸ್ಟಾರ್ಟ್ ಆಗಿದೆ, ನನ್ನ 7th ಸೆಮ್, ಸೊ ಐ ವಾಸ್ ಬಿಟ್ ಬಿಸಿ, ಸ್ವಲ್ಪ ಲೇಟ್ ಆಗಿದೆ ಒಂದು ಏನ್ ವಿಡಿಯೋ ಮಾಡೋದಿದೆ, ಓಕೆನಾ. ಸೊ ಇದು ಏನಂದ್ರೆ, ಸೊ ಫಸ್ಟ್ ಏನಂದ್ರೆ ಇಲ್ಲಿ ಒಂದು ಕೊಟ್ಟಿದ್ದಾರೆ, ಸೊ ನಾನು ಬ್ರೀಫ್ ಸಮ್ಮರಿ ಹೇಳ್ತೇನೆ ಏನಂದ್ರೆ, ಓಕೆನಾ. ಸೊ ಈಗ ಆಲ್ರೆಡಿ ನಿಮ್ಗೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದಿದೆ, ಸರಿನಾ. ಫಸ್ಟ್ ರೌಂಡ್ ರಿಸಲ್ಟ್ ಬಂದ್ರ ಮೇಲೂ ನಿಮ್ಗೆ ಒಂದು ಕೆಲವು ಆ ಕಾಲೇಜಸ್ ಅಲ್ಲಿ ಯಾವ್ದೆಲ್ಲ ಆಪ್ಷನ್ ಎಂಟ್ರಿ ಮಾಡಿದೀರಾ ಅಲ್ಲಿ ನಿಮ್ಗೆ ಕಾಲೇಜ್ ಅಲೋಕೇಟ್ ಆಗಿ ಇರಲ್ಲ, ಸರಿನಾ. ಇಂಜಿನಿಯರಿಂಗ್ ಸೀಟ್ಸ್ ಇರ್ಲಿ ಯಾವ್ದೇ ಇರ್ಲಿ, ಓಕೆ. UG ನೀಟ್ ಆರ್ UG CT ಅಲ್ಲಿ ಒಂದು ಕಾಲೇಜಿಗೆ ಹಾಕಿರುವಂತದ್ದು ನಿಮ್ಗೆ ಒಂದು ಸೀಟ್ ಏನಿದೆ ಅದು ಒಂದು ರೆಸ್ಪೆಕ್ಟಿವ್ ಕಾಲೇಜಲ್ಲಿ ಯಾವ್ದೆಲ್ಲ ಹಾಕಿದೀರಾ ನಿಮ್ಗೆ ಅಲೋಕೇಟ್ ಆಗಿರಲ್ಲ, ಸರಿನಾ. ಸೊ ಅವಾಗ ಏನ್ ಮಾಡ್ಬೇಕಂದ್ರೆ, ಸೊ ಏನು ಟೆನ್ಷನ್ ತಗೊಳಕ್ ಏನು ಇಲ್ಲ, ಸರಿನಾ. ಇದಕ್ಕೆ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ KE ಎಂದು, ಏನಂದ್ರೆ, ಸೊ ಈಗ ಫಸ್ಟ್ ರೌಂಡ್ ಆಲ್ರೆಡಿ ಮುಗ್ದಿದೆ, ಈಗ ಸೆಕೆಂಡ್ ರೌಂಡ್ ಆಗುತ್ತೆ, ಓಕೆ. ಸೆಕೆಂಡ್ ರೌಂಡ್ ಇದೀಗ ಏನು ಆಪ್ಷನ್ ಎಂಟ್ರಿ ಇದೆ ಅದೆಲ್ಲ ಆಗುತ್ತದೆ, ಓಕೆನಾ. ಈಗ ಸೆಕೆಂಡ್ ರೌಂಡ್ ಪ್ರೊಸೆಸ್ ಆಫ್ಟರ್ ದ ಕಮೆನ್ಸ್ಮೆಂಟ್ ಆಫ್ ದ ಪ್ರೊಸೆಸ್ ಆಫ್ ದ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ, ಈ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಏನೆಲ್ಲ ಇರುತ್ತೆ ಅಲ್ಲ, ಪ್ರೊಸೆಸ್ ಏನಿದೆ ಅದು ಆದ್ಮೇಲೆ ಆಪ್ಷನ್ ಎಂಟ್ರಿ ಇರುತ್ತೆ, ಓಕೆ. ನಾಟ್ ಲೈಕ್ ಈಗ ಫಸ್ಟ್ ರೌಂಡ್ ಅಲ್ಲಿ ಆಪ್ಷನ್ ಎಂಟ್ರಿ ಇರುತ್ತೆ ಅಲ್ಲ, ಸೇಮ್ ಹಾಗೇನೆ ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಆಲ್ಟರ್ ಮಾಡ್ಲಿಕ್ಕೆ ಯಾವ್ದು ಪ್ರಯಾರಿಟಿ ಯಾವ್ದು ಮಾಡ್ಬೇಕಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಸೆಕೆಂಡ್ ಎಂಟ್ರಿ ಆಪ್ಷನ್ ಎಂಟ್ರಿ ಆದ್ಮೇಲೆ, ಓಕೆ, ಆ ಕ್ಯಾಂಡಿಡೇಟ್ ಯಾರಿದ್ದಾರೆ, ಓಕೆ, ದಟ್ ಕ್ಯಾಂಡಿಡೇಟ್ ಯಾರಿಗೆ ಸೀಟ್ ಅಲೋಕೇಟ್ ಆಗಿರಲ್ಲ ಅವ್ರು ಏನ್ ಮಾಡ್ಬೇಕಂದ್ರೆ, ಅದೇ ಅಗೇನ್ ಪೋರ್ಟಲ್ ಇರುತ್ತೆ ಅಲ್ವಾ, ಆಪ್ಷನ್ ಎಂಟ್ರಿ ಪೋರ್ಟಲ್ ಗೆ ಅಗೇನ್ ಲಾಗಿನ್ ಮಾಡಿ ಅಲ್ಲಿ ಯಾವ್ದೆಲ್ಲ ಅಲ್ಲಿ ಕೆಲವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೊಟ್ಟಿರ್ತಾರೆ, ಸರಿನಾ. ಆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎಲ್ಲಿ ಇರುತ್ತೆ ಹೇಳಿ, ಆಪ್ಷನ್ ಎಂಟ್ರಿ ಪೋರ್ಟಲ್ ಇದೆಯಲ್ಲ, ಎಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಿ, ಓಕೆ, ಸೆಕೆಂಡ್ ರೌಂಡಿಗೆ ಆ ಪೋರ್ಟಲ್ಗೆ ಮತ್ತೆ ಹೋಗಿ ಲಾಗಿನ್ ಆಗ್ಬೇಕು, ಸರಿನಾ. ಲಾಗಿನ್ ಆಗಿ ಅಲ್ಲಿ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೊಟ್ಟಿರ್ತಾರೆ, ಆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿದೆ ಅದಕ್ಕೊಂದು ಅಗ್ರಿ ಮಾಡಿ, ಓಕೆ. ಆದ್ಮೇಲೆ ಆ ಕ್ಯಾಂಡಿಡೇಟ್ ಏನ್ ಒಂದು ಅವಕಾಶ ಕೊಟ್ಟಿರ್ತಾರೆ, ಆ ಅವಕಾಶ ಏನಂದ್ರೆ ಯು ಕ್ಯಾನ್ ಆಲ್ಟರ್, ಮಾಡಿಫೈ ಆರ್ ರಿಆರ್ಡರ್ ಆರ್ ಡಿಲೀಟ್, ಓಕೆನಾ. ಯಾವ್ದಾರ ನೀವು ಆಲ್ರೆಡಿ ಚಾಯ್ಸಸ್ ಹಾಕಿರ ಅದನ್ನ ನೀವು ಆಲ್ಟರ್ ಮಾಡಬಹುದು, ಡಿಲೀಟ್ ಮಾಡಬಹುದು, ಅವ್ರ ಆಡ್ಸ್ ಮಾಡಬಹುದು, ಸರಿನಾ. ಹಾಗೆ ನಿಮ್ಗೆ ಯಾವ ಚಾಯ್ಸ್ ಬೇಕೋ ಆ ತರ ಮಾಡಬಹುದು, ಸರಿನಾ. ಸೊ ಈ ತರದ್ ಒಂದು ಇದೆ, ಸರಿನಾ, ಸರ್ಕ್ಯುಲರ್. ಸೊ ಏನು ಟೆನ್ಷನ್ ತಗೊಳ್ಬೇಡಿ, ಇಫ್ ಇನ್ ಕೇಸ್ ನಿಮ್ಗೆ ಸೀಟ್ ಅಲಾಟ್ ಆಗಿಲ್ಲ ಅಂದ್ರೆ, ಸರಿನಾ, KE ಯಾವ್ದಾದ್ರು ಒಂದು ಏನಾದ್ರು ಒಂದು ಸೊಲ್ಯೂಷನ್ಸ್ ಕೊಡ್ತಾರೆ, ಸರಿನಾ. ಏನು ಟೆನ್ಷನ್ ತಗೊಳಕಿಲ್ಲ, ಓಕೆ. ನಿಮ್ಗೆ ಸೀಟ್ಸ್ ಗ್ಯಾರಂಟಿ ಪಕ್ಕ ಅಲಾಟ್ ಆಗೇ ಆಗುತ್ತೆ, ಸರಿನಾ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಆಗಿದೆ. ಸೊ ನಮ್ಮ KCT ಸ್ಟೂಡೆಂಟ್ಸ್ ಗೆ ಐ ನೋ ಈ ಕೌನ್ಸಿಲಿಂಗ್ ಏನಿದೆ ತುಂಬಾನೇ ತಲೆ ತಿನ್ನೋಂಥದ್ದು, ಬಟ್ ಡೋಂಟ್ ವರಿ, ಸರಿನಾ. ಈ ಸೀಟ್ ಏನಿದೆ ಅದು ನಿಮ್ಗೂ ಅಲಾಟ್ ಆಗುತ್ತೆ,
ಸರಿನಾ? ಸೊ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಅಂಡ್ ಇನ್ನು ಫರ್ದರ್ ಅಪ್ಡೇಟ್ಸ್ ಬಂದಾಗ ನಾನು ಈ ಚಾನೆಲ್ ನಾನೆಲ್ಲದು ಅಪ್ ಟು ಡೇಟ್ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿಗೆ ಜಾಯಿನ್ ಆಗಿ ಹೇಳುತ್ತಾ ಜೈ ಶ್ರೀರಾಮ್.